ನಗರ ಸಮೀಪದ ನಾಗಸಿಕೊಪ್ಪ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆಗಳ ಸಭೆಯು ರವಿವಾರ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಪ್ರಕಾಶ್ ಡಿ ಅವರು, ಪ್ರತಿಯೊಬ್ಬರು ಅರಿವು ಹೊಂದಿರುವ ಅತ್ಯಂತ ಅಗತ್ಯ. ಕಾನೂನುಗಳ ಅರಿವಿದ್ದರೆ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಹಾಗೂ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ವಿರುದ್ಧ ಧೈರ್ಯದಿಂದ ಧ್ವನಿ ಎತ್ತಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈಗ ಅದು ಸಮುದಾಯ ಭವನ, ಇದು ನನಗೆ ಆಲ್ರೆಡಿ ಇದು ನಮ್ಮ ಕಟ್ಟಿಮನೆ, ಯಾರು ದುರ್ಗಪ್ಪ ಕಟ್ಟಿಮನೆ ವಿಷಯಕ್ಕೆ ಎಲ್ಲ ಹುಡುಗರು ಬಂದರು. ಎಲ್ಲ ಅವತ್ತಿನ ಸಂದರ್ಭಕ್ಕೆ ನಾನು ಗೊತ್ತೈತೆ ವಿಚಾರ ಅರ್ಥ ಆಯ್ತಿಲ್ಲ. ಅದು ಪಂಚಾಯತಿ ಕಡೆಯಿಂದನೂ ಕೇಳಿದ್ರಿ, ಒಂದು ಜಾಗ ಎಲ್ಲ ಹೋದ್ರಿ ನಿರ್ಮಾಣ ಮಾಡಬೇಕು, ಅದು ಐತೆ ಓಕೆ. ಅದನ್ನು ಏನೈತೆ ಪಿಡಿಒ ಜೊತೆಗೆ ಪತ್ರವ್ಯವಹಾರ ಮಾಡಿ ಅದನ್ನೇನು ಸಮಸ್ಯೆ ಬಗೆಹರಿಸಲ್ಲ. ಈಗ ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಹತ್ರ ಬಂದು ಸಮಸ್ಯೆಗಳನ್ನು ಆಲಿಸ್ಬೇಕಂದ್ರೆ ನೀವೇ ಸಮಸ್ಯೆ ಸೃಷ್ಟಿ ಮಾಡಬಾರ್ದಲ್ಲ. ಸಮಸ್ಯೆ ಬಗೆಹರಿಸಕ್ಕೆ ನಾವು ವೈಯಕ್ತಿಕವಾಗಿ ಇಲ್ಲಿ ಈಗ ಸಮಸ್ಯೆ ನಮ್ಮ ಗಮನಕ್ಕಿದೆ, ಅದನ್ನೇ ಏನು ಮಾಡಬೇಕು ಅನ್ನೋದು ಪರಿಹಾರ ನಾವು ಕುರಿತು ಮಾಡೋಣ. ಅರ್ಥ ಆಯ್ತಲ್ಲ. ಒಂದು ಒಳ್ಳೇದು ಉದ್ದೇಶಕ್ಕಾಗಿ ನೀವೇನು ಬೇರೆ ಏನು ಕೇಳ್ತಾರೆ, ಒಂದು ಒಳ್ಳೆ ಉದ್ದೇಶಕ್ಕಾಗಿ ಪ್ರಸ್ತಾವ ಮಾಡಿದ್ರೆ ಯಾಕೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಾರೆ ಅಂತಂದ್ರೆ, ಗ್ರಾಮೀಣ ಮಟ್ಟದಲ್ಲಿ ಅವರಿಗೆ ಏನಂತಂದ್ರೆ ಹಸಿವು ಅಂದ್ರೆ ಏನು ಗೊತ್ತಿರ್ತದ, ಬಡತನ ಅಂದ್ರೆ ಏನು ಗೊತ್ತಿರ್ತದ, ಪ್ರತಿಯೊಂದನ್ನು ಅನುಭವಿಸಿರ್ತಾರ. ಆ ಅನುಭವ ಆಧಾರದ ಮೇಲೆ ಅವನು ಏನಾದ್ರೂ ಅಚೀವ್ ಮಾಡ್ಬೇಕನ್ನೋ ಛಲ ಅವನಿಗೆ ಭಾಳ ಬೇರೂರ್ತೈತಿ, ತಲೆಯಲ್ಲಿ ಇರ್ತೈತಿ, ಬೇರೂರ್ತೈತಿ. ಆ ದೃಷ್ಟಿಕೋನದಿಂದ ಓದ್ಕೊಂಡಿರ್ತಾನೆ. ಹಂಗಾಗ್ಬಿಟ್ಟು ಗ್ರಾಮೀಣ ಪ್ರತಿಗಳ ಪ್ರತಿ ಸಲ ನೀವು ಇವನ್ SLC PUC ರಿಸಲ್ಟ್ ನೋಡ್ರಿ, ಅದರಲ್ಲಿ ಏನಿರ್ತದೆ, ಗ್ರಾಮೀಣ ವಿದ್ಯಾರ್ಥಿಗಳೇ ಮೇಲುಗೈ ಅಂತ ಇರ್ತದೆ. ಯಾಕಂತಂದ್ರೆ ಹೆಚ್ಚು ಓದಂಥವು ಯಾರು? ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು. ನಾವಿಲ್ಲಿ ಮಾಡ್ಬೇಕಾಗಿರೋದಷ್ಟೇ, ಎಲ್ಲರೂ ಶಾಲೆಗೆ ಕಳಿಸ್ತೀವಿ. ಈಗ ಮುಂಚೆ ಏನಿರ್ತಿತ್ತು ಅಂದರೆ ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಒಂದು 50 ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತು ಅಷ್ಟೇ, ಅದು ಬಿಟ್ಟರೆ ಏನಿರಲಿಲ್ಲ. ಈಗ ಏನಾಯ್ತು ಅಂತಂದ್ರೆ, ಮಕ್ಕಳು ಬಂದ ತಕ್ಷಣ ಅವನಿಗೆ ಯೂನಿಫಾರ್ಮು, ಶೂಸು, ಬಿಸಿ ಊಟ, ಹಾಲು, ಇದು ಬುಕ್ಸು, ಪೆನ್ನು, ಪ್ರತಿಯೊಂದನ್ನು ಎಲ್ಲನೂ ಫ್ರೀ ಕೊಟ್ಟು. ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ನಾವು ಶಿಕ್ಷಣವನ್ನು ಕರೆಕ್ಟಾಗಿ ತಗೊಳ್ಳಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ಅದಕ್ಕೆ ಎಲ್ಲರೂ ಇದಕ್ಕೆ ಕಳಿಸ್ತಾರೆ, ಶಾಲೆಗೆ ಕಳಿಸ್ತಾರೆ. ಆದರೆ ಶಾಲೆ ಪಾಲಕರು ಹೋಗ್ಬಿಟ್ಟು ಎಷ್ಟು ಜನ ಟೀಚರ್ಸಿಗೆ ಹೋಗಿ ನಮ್ಮ ಮಗ ಏನು ಓದ್ತಾರಂತ ಕೇಳೋದಿಲ್ಲ. ಶಾಲೆ ಮಾಸ್ಟರ್ ಬಂದ್ರೇನೋ ಬರಲಿಲ್ಲ ಅಂದ್ರೆ ಬಿಡ, ನಮ್ಮ ಶಾಲೆ ಮಾಸ್ಟರ್ ಇಲ್ಲಿ ನಡೀತೈತೆ ಅಂತ ಆ ಲೆವೆಲ್ ವಾತಾವರಣಗಳು ಅದಾವೆ. ಅದಕ್ಕೆ ನಮ್ಮ ವಿದ್ಯಾರ್ಥಿ ಎಷ್ಟು ಓದ್ತಾರಂತ, ಈಗ ಒಂದು ವಿದ್ಯಾರ್ಥಿ ಇಲ್ಲೇ ಬೇರೆ ಶಾಲೆಯಲ್ಲ, ಹೆಸರು ಹೇಳೋಕ್ಕೂ ಇಷ್ಟಪಡಲ್ಲ, ಶಾಲೆಯಲ್ಲಿ ಟೀಚರ್ ಹೊಡೆದಾರಂತೇಳಿ ಅವ್ರ ತಂದೆ ತಾಯಿಗೆ ಹೋಗಿ ಗಲಾಟೆ ಮಾಡಿದ್ರು. ನಮ್ಮ ವಿದ್ಯಾರ್ಥಿಗೆ, ನಮ್ಮ ಮಕ್ಕಳಿಗೆ ಯಾಕೆ ಹೊಡೆದ್ರಿ ಅಂತ ನೀವು ಬೈಬೇಕಾಗಿತ್ತು, ಇಲ್ಲ ಅವ್ನಿಗೆ ತಿದ್ದಿ ಹೇಳಬೇಕಾಗಿತ್ತು, ಯಾಕೆ ಹೊಡೆದ್ರಿ ಅಂತ. ಇದು ಏನಾಗುತ್ತೆ ಅಂತಂದರೆ ಅವರಿಗೆ ಟೀಚರ್ಸ್ಗಳಿಗೆ ಏನಾಗುತ್ತೆ, ನಾವು ಅವ್ನು ತಪ್ಪು ಮಾಡಿದಂದ್ರೆ ಅವನಿಗೆ ತಿದ್ದಿ ಬುದ್ಧಿ ಹೇಳಬೇಕಾಗಿದ್ದು ಕರೆಕ್ಟ್. ಬಟ್ ಅವ್ನು ತಿದ್ದಿ ಬುದ್ಧಿ ಕಲಿಲ್ಲ ಅಂದ್ರೆ ಒಂದೇಟು ಹೊಡಿಲೇಬೇಕಾಗತ್ತೆ. ನಾವೆಲ್ಲ ಸಣ್ಣ ಭಾಳ ಹೊಡಿತಿದ್ರು, ನಿಮ್ಗೆಲ್ಲ ನಿಮ್ಗೆ ಗೊತ್ತಿರ್ತೀವಿ. ಈಗೆಲ್ಲ ಹೊಡೆಯೋದು ಬಿಟ್ಬಿಟ್ರೆ ಈಗ ಒಂದು 10 ವರ್ಷ ಆಯ್ತು. ಈಗ ನನ್ಗೆ ಗೊತ್ತಿರಂಗೆ ಯಾರು ಯಾಕೆ ಹೊಡಿತೀರ ಅಂತ ಕೇಳಿದ್ರೆ ಹೆಂಗೆ ಓದಿಸ್ತಾರ ಅವ್ರು, ಓದಿಸೋದೆ ಓದ್ರಪ್ಪ ಅಂತಾರೆ. ಓದಿದ್ರು, ಓದ್ಲಿಲ್ಲ ಅಂದ್ರೆ ಬಿಟ್ರೆ ಅವ್ರು ಜಾಸ್ತಿ ತೆರೆ ಕೆಡ್ಸಂದ್ರೆ. ಯಾರು ತಂದೆ ತಾಯಿಗಳು ಬಂದ್ಬಿಟ್ಟು ನಮ್ಮ ಮಗ ಓದಿಲ್ರಿ, ಶಾಣೆ ಇಲ್ಲ, ಅವ್ನು ಓದಕ್ಕೆ ಬರೋಲ್ದು, ನೀವು ಏನು ಕಲ್ಸಕತ್ತೀರ ಅಂತ ಕೇಳಿದ್ರೆ ನಾಲ್ಕು ಓದಿರಿ ಅಂತಂದ್ರೆ ಅವಾಗ ಅವ್ರಿಗೆ ಧೈರ್ಯ ಬರುತ್ತೆ, ಅವ್ನಿಗೆ ಓದ್ ಕಲಿಸ್ತಾರ. ಅಲ್ಲಿ ತನಕ ಓದ್ ಕಲ್ಸಲ್ಲ. ಹಂಗಿರ್ತದೆ ಶಾಲೆ ಮಕ್ಕಳಿಗೆ. ನಾವೆಲ್ಲ ಸಣ್ಣ ಹೊತ್ನಾಗ ನಾವು ಹೇಳ್ತಿದ್ವಿ ಹಿಂಗೆ ಅಂತ ಕೇಶಿ, ಇವ್ನಿಗೆ ಇವ್ನು 4 ಓದಿರಿ ಅಂತ ಕೇಶಿ ಹೇಳ್ತಿದ್ರು. ಅವು ಮತ್ತೆ ಅವ್ ಮಾಸ್ಟ್ರಿಗೆ ಅದು ಹೇಳೋ ತಡ ಇಲ್ಲ, ಜಗ್ಗಿ ಓದ್ಬಿಡೋರು. ಅಂದ್ರೆ ಅವ್ರು ಏನಂತಂದ್ರೆ ಗಮನ ತಗೊಂತಾರ. ಆ ವಿದ್ಯಾರ್ಥಿಗಳು, ಆ ಪಾಲಕರು ಹೇಳ್ತಾರೆ, ಪಾಲಕರು ಬಂದು ಮತ್ತೆ ಕೇಳ್ತಾರೆ ನಂಗೆ ಅಂತ ಕೇಶಿ ಅವ್ರಿಗೆ ಒಂದು ಭಯ ಇರ್ತದೆ. ಹಂಗಾಗ್ಬಿಟ್ಟು ಆ ದಿಸೆಯಲ್ಲಿ ಶಿಕ್ಷಿತರನ್ನಾಗಿ ಮಾಡ್ರಿ ಎಲ್ಲ. ಇನ್ನೊಂದು ನಾವು ಸುಮಾರು ನೋಡಿದ್ವಿ, ಇಲ್ಲೇ ನಿಮ್ಮ ನಾಗರಕೊಪ್ಪದ ರೀಸೆಂಟಾಗಿ ಈ ರಸ್ತೆ ಅಪಘಾತಗಳ ಬಗ್ಗೆ ಹೇಳಿದ್ರು. ಇಲ್ಲೇ ಯಾವ್ದಾರ ಬಂದರೆ 2 ಬೈಕ್ಗಳನ್ನ ಆಕ್ಸಿಡೆಂಟ್ ಆಗಿತ್ತು. ಈಗ ಯಾರು ಬಂದಿದ್ರು ಅಂತ ಡೆತ್ ಆದರು, ಡೆತ್ ಆಗ್ಯಾರ, ಕ್ರಾಸಿಗೆ ಆಗಿತ್ತು. ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಿಮ್ಮ ಕಣ್ಣು ಮುಂದೆನೇ ಭಾಳಷ್ಟು ಜನ ಸಾಯಕತ್ತಾರ. ಇವ್ರಿಗೆ 3 ನಿಮಿಷಕ್ಕೆ ಒಬ್ಬನೇ ಸಾಯ್ತಾನ. ಇಂಡಿಯಾದಲ್ಲಿ ಎಷ್ಟು 3 ನಿಮಿಷಕ್ಕೆ ಒಬ್ಬನು ಬೈಕ್ನಲ್ಲಿ ಸಾಯ್ತಾರ. ಒಂದು 3 ನಿಮಿಷ ಆತಂದ್ರೆ ಈಗ ಬಂದು ನಾವು 10 ನಿಮಿಷ ಆಯ್ತು. ಈಗ 10 ನಿಮಿಷ ಅಂತಂದ್ರೆ 3 ಜನ ಹೋಗಿರ್ತಾರೆ ಇಂಡಿಯಾದ. 3 ನಿಮಿಷಕ್ಕೆ ಒಬ್ಬನ ಬೈಕ್ನಲ್ಲಿ ಸಾಯ್ತಾನೆ ಅಂದ್ರೆ ಹೆಲ್ಮೆಟ್ ಹಾಕಲ್ಲ ಅವ್ರು. ಆ ರೇಷಿಯೋನ ಕಡಿಮೆ ಮಾಡ್ಬೇಕಂತ ದೃಷ್ಟಿಕೋನದಿಂದ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, ಕಂಪಲ್ಸರಿ ಹೆಲ್ಮೆಟ್ ಮಾಡಿತ್ತು. ಹೆಲ್ಮೆಟನ್ನು ಕಂಪಲ್ಸರಿ ಮಾಡಿರಿ ಅಂತೇಳಿ ನ್ಯಾಯಾಲಯ ಅದನ್ನು ಗಮನಕ್ಕೆ ತೊಗೊಂಡು ಮಾಡಿತ್ತು. ಆಮೇಲೆ ಸರ್ಕಾರ ಎಲ್ಲ ಮಾಡಿದ್ರು, ಈಗೆಲ್ಲ ಕಂಪಲ್ಸರಿ ರೂಲ್ಸ್ ಆಗೈತೆ, ರೆಗ್ಯುಲೇಷನ್ಸ್ ಆಗೈತೆ, ಎಲ್ಲ ಆಗೈತೆ. ಸರಿ,
ಜನ ಸಹಾಯಕ ಹಚ್ಬಿಟ್ರು ಅವ್ರ ಹೆಂಡತಿ ಮಕ್ಕಳ ಪಾಡೇನು, ತಂದೆ ತಾಯಿ ಪಾಡೇನು, ಒಬ್ಬ ದುಡಿಬೇಕಾದ್ರೆ ಈಗ ಹೇಳಿದ್ರಲ್ಲ PS ಆ ಆಧಾರ ಸ್ತಂಭ ಏನಿರ್ತದಲ್ಲ, ಆಧಾರ ಸ್ತಂಭ ಹೋಯ್ತು ಅಂದ್ರೆ ಕಷ್ಟ ಪರಿಸ್ಥಿತಿ ಯಾರಿಗೆ? ಅವ್ರ ಕುಟುಂಬಕ್ಕೆ ಇರ್ತದೆ. ಹಂಗಾಗ್ಬಿಟ್ಟು ಎಲ್ಲರೂ ಇಷ್ಟು ಕೇಳ್ತೀರಿ, ಇಷ್ಟು ಹೇಳ್ತೀವಿ, ನಾವು ದಿನ ಫೈನ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ, ಪ್ರತಿಯೊಂದನ್ನು ನಿಮ್ಗೆ ಎಲ್ಲ ಗೊತ್ತಿರ್ತದೆ. ಈಗ ನಾವು ಹೇಳಿ ಹೋಗ್ತೀವಿ, ಮತ್ತೆ ನೀವು ಅದೇ ಪಾಡಿಗೆ ತಮ್ಮ ಪಾಡಿಗೆ ತಾವು ನೀವು ಹೆಲ್ಮೆಟ್ ಹಾಕ್ಲಾರ್ದು ಹೋಗ್ತೀವಿ. ನೀವು ಹೆಲ್ಮೆಟ್ ಹಾಕೋದು ಯಾವಾಗ ಕಲಿತೀರ ಅಂತಂದ್ರೆ, ಯಾರ ಮನೆಗೆ ಯಾರು ಹೆಲ್ಮೆಟ್ ಹಾಕ್ಲಾರ್ದು ಒಬ್ಬ ತೀರ್ಕೊಂಡಿರ್ತಾನಲ್ಲ, ಅವ್ರ ಮನೆ ಪರಿಸ್ಥಿತಿ ನೋಡ್ಕೊಂಬರ್ರಿ, ಅವಾಗ ನಿಮ್ಗೆ ಅರಿವಾಗುತ್ತೆ. ಅಲ್ಲಿವರೆಗೆ ಅರಿವಾಗದಲ್ಲ ನಂಗೆ ಅನ್ಸಮಟ್ಟಿಗೆ. ಕಣ್ಣಾರೆ ಕಂಡು ಅದು ಅನುಭವಿಸ್ತಾರಲ್ಲ, ಅವ್ರಿಗೆ ಹೋಗಿ ಭೇಟಿ ಆಗ್ಬಾರ್ದು ಒಂದ್ಸಲ, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೆ ಏನು ಬುದ್ಧಿ ಬರಲ್ಲ ಅಂತ ಕಾಣ್ತದೆ ನಮ್ಮ ಜನಕ್ಕೆ. ನಾವು ಭಾಳಷ್ಟು ಹೇಳ್ತೀವಿ. ನಮ್ಮ ಇವನ್ ಏನಾಗೈತೆ ಅಂದ್ರೆ, ಥರ್ಡ್ ಐ ಕ್ಯಾಮ್ರಾ ಮೊನ್ನೆ 23,000 ಕೇಸ್ ಅದಾವೆ. ಎಷ್ಟು? 23,000 ಕೇಸ್ ಹಾಕಿವಿ ನಾವು ಕ್ಯಾಮ್ರಾದಾಗ. KK ಸರ್ಕಲ್ನಾಗ ನೋಡಿರಲಿಲ್ಲ ಕ್ಯಾಮ್ರಾ? KK ಸರ್ಕಲ್ನಾಗ ನಮ್ಮ ಸುಕ್ಸಾಗರ್ ಡಾಬಾ, ಆಮೇಲೆ ನಮ್ಮ ರೋಣ ರೋಡಿಗೆ, ಆ 3 ಕ್ಯಾಮ್ರಾ ಸೇರಿ 24,000 ಕೇಸ್ ಅದಾವ ಈಗ ಗಜೇಂದ್ರಗಢದಾಗ. ಆದ್ರೆ ನಿಮ್ದು ಅದಾವ, ಇವ್ರು ಅದಾವ, ಎಲ್ಲರೂ ಅದಾವ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಎಲ್ಲರೂ ಅದಾವ. ಒಬ್ಬ 17 ಕೇಸ್ ಅದಾವ. ಒಬ್ಬ 17 ಕೇಸ್ ಅದಾವ.